ಲೇಡೀಸ್ ಅಂಡ್ ಜೆಂಟ್ಲ್ಮನ್, ತಮಿಳುನಾಡಿನಲ್ಲಿ ಎಐಎಡಿಎಂಕೆಯ 24 ಶಾಸಕರು ವಿಜಯ್ ನೇತೃತ್ವದ ಟಿವಿಕೆಗೆ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ಬೆಂಬಲವನ್ನ ನೀಡಿದರು. ಟಿವಿಕೆಗೆ ಮತ ಹಾಕಿದ್ದಕ್ಕಾಗಿ ಸಿವಿ ಷಣ್ಮುಗಂ ಸೇರಿ 24 ಶಾಸಕರ ಅನರ್ಹತೆಗೆ ಅಣ್ಣಾ ಡಿಎಂಕೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಪಕ್ಷದ ಈ ನಿರ್ಧಾರದಿಂದ ತಮಿಳುನಾಡಿನಲ್ಲಿ ಮತ್ತೆ ಚುನಾವಣೆ ನಡೆಯುತ್ತಾ? ಅಣ್ಣಾ ಡಿಎಂಕೆ ಒಡೆದು ಇಬ್ಬಾಗವಾಗುತ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ತಮಿಳುನಾಡು ವಿಧಾನಸಭೆಯ ಒಟ್ಟು ಸದಸ್ಯರ ಬಲ 234. ಸಾಮಾನ್ಯ ಸಂದರ್ಭದಲ್ಲಿ ಬಹುಮತಕ್ಕೆ 118 ಮತಗಳ ಅಗತ್ಯವಿರುತ್ತದೆ. ಆದರೆ ಮತದಾನದ ಮೊದಲು ಉದಯನಿಧಿ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷದ 57 ಶಾಸಕರು ಮತ್ತು ಡಿಎಂಡಿಕೆ ಪಕ್ಷದ ಒಬ್ಬ ಶಾಸಕ ಸದನದಿಂದ ಹೊರ ನಡೆದರು. ಇದರಿಂದ ಬಹುಮತದ ಮ್ಯಾಜಿಕ್ ನಂಬರ್ 88ಕ್ಕೆ ಇಳಿಕೆಯಾಯಿತು. ಟಿವಿಕೆ ಪಡೆದ ಸ್ಥಾನ 107. ಟಿವಿಕೆಗೆ ಕಾಂಗ್ರೆಸ್ 5 ಶಾಸಕರು, ಸಿಪಿಐನ 2, ಸಿಪಿಎಂನ 2 ಹಾಗೆ ವಿಸಿಕೆಯ 2 ಶಾಸಕರು, ಐಯುಎಂಎಲ್ನ 2 ಹಾಗೂ ಅಣ್ಣಾ ಡಿಎಂಕೆಯ ಬಂಡಾಯ ಬಣದ 24 ಶಾಸಕರು ಮತವನ್ನ ನೀಡಿದ್ರು. ಹಾಗಾಗಿ ವಿಜಯ್ ಸುಲಭವಾಗಿ 144 ಮತಗಳನ್ನ ಪಡೆದು ಗೆಲುವನ್ನ ಸಾಧಿಸಿದ್ರು. ಇಲ್ಲಿ ವಿಜಯ್ಗೆ ಮತ ಹಾಕಿದಂತ 24 ಶಾಸಕರು ವಿಪ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಹಾಗಾಗಿ ದ್ರೋಹ ವಿರೋಧಿ ಕಾನೂನಿನ ಅಡಿ ತಮ್ಮ ಹುದ್ದೆಗಳನ್ನ ಕಳೆದುಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದಾರೆ. ಸಿವಿ ಷಣ್ಮುಗಂ, ಎಸ್ಪಿ ವೇಲುಮಣಿ, ಸಿ ವಿಜಯ್ ಭಾಸ್ಕರ್ ಸೇರಿದಂತೆ ಹಲವರನ್ನ ಪಕ್ಷ ಹುದ್ದೆಗಳಿಂದ ವಜಾಗೊಳಿಸುವಂತಹ ಪ್ರಕ್ರಿಯೆಯನ್ನ ಆರಂಭಿಸಿದೆ. ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ ಈ ಬಂಡಾಯ ಶಾಸಕರನ್ನ ಸದಸ್ಯತ್ವದಿಂದಲೇ ಅನರ್ಹಗೊಳಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಣ್ಣಾ ಡಿಎಂಕೆಯ ಹಿರಿಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಅಣ್ಣಾ ಡಿಎಂಕೆ ಪಕ್ಷದಿಂದ 24 ಶಾಸಕರು ಅನರ್ಹಗೊಂಡ್ರೆ ಆ 24 ಕ್ಷೇತ್ರಗಳಲ್ಲೂ ಕೂಡ ಮತ್ತೆ ಚುನಾವಣೆ ನಡೆಯುತ್ತದೆ. ಚುನಾವಣೆ ನಡೆದ್ರೆ ವಿಜಯ್ ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ಎದುರಾಗ್ತದೆ. ಒಟ್ಟಲ್ಲಿ ತಮಿಳುನಾಡಿನ ಅಮ್ಮ ಜಯಲಲಿತಾ ನೀರೆರೆದು ಹೆಮ್ಮರವಾಗಿ ಬೆಳೆಸಿದ್ದಂತಹ ಎಐಎಡಿಎಂಕೆ ಪಕ್ಷ ಈಗ ಸಮರ್ಥ ನಾಯಕತ್ವ ಇಲ್ಲದೆ ನಲುಗ್ತಾ ಇದೆ. ವಿಜಯ್ ಅಬ್ಬರಕ್ಕೆ ಒಡೆದು ಇಬ್ಬಾಗವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.